ರಾಜಕಾರಣದಲ್ಲಿ ಏರುಪೇರು ಇರ್ತದೆ, ಅದೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ದೇಶಕ್ಕೆ ಮೋದಿಜಿ ಬೇಕು. ಬಿಜೆಪಿ ಇನ್ನೂ ಕೂಡ 50 ವರ್ಷಗಳ ಕಾಲ ಕೇಂದ್ರದಲ್ಲಿ ಆಡಳಿತ ನಡೆಸಬೇಕು. ಶಾಶ್ವತವಾಗಿ ಅಧಿಕಾರ ನನಗೆ ಇರಬೇಕು ಅಂತಲ್ಲ, ಆದ್ರೆ ಬಿಜೆಪಿ ಶಾಶ್ವತವಾಗಿ ಅಧಿಕಾರದಲ್ಲಿ ಇರಬೇಕು. ಅದನ್ನ ಅಷ್ಟೇ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನನಗೆ ಒಂದು ಸಣ್ಣ ಉದಾಹರಣೆ, ನಿಮಗೆ ಒಂದು ಚಿತ್ರಣ ನಾನು ಕೊಡ್ತೀನಿ. ಒಂದು ವೇಳೆ ಏನಾದ್ರೂ ಅಚಾತುರ್ಯ ಆಯ್ತು ಅಂತ ತಿಳ್ಕೊಳ್ಳಿ, ಕಾಂಗ್ರೆಸ್ ಅಭ್ಯರ್ಥಿಯನ್ನ ನೀವು ಯದುವೀರ್ ಅವರು ಕೂರುವಂತ ಜಾಗದಲ್ಲಿ ಅಥವಾ ಪ್ರತಾಪ್ ಸಿಂಹ ಕೂತಿದಂತ ಜಾಗದಲ್ಲಿ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಆ ಮನುಷ್ಯನ ವರ್ತನೆಯನ್ನು ನೀವು ನೋಡಿದ್ದೀರಾ? ಏನು ಇತ್ತೀಚೆಗೆ ಬಂದ್ಬಿಟ್ಟು ಒಕ್ಕಲಿಗಾಗ್ಬಿಟ್ಟಿದ್ದಾನೆ. ಯಾವಾಗ ನನ್ಗೆ ಗೊತ್ತಿಲ್ಲಪ್ಪ, ಯಾವಾಗ ಹೊಸದಾಗಿ ಜಾತಿ ಸರ್ಟಿಫಿಕೇಟ್ ಹೊಸದಾಗಿ ಕೊಡ್ತಾ ಇದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಒಕ್ಕಲಿಗಾಗೋಗ್ಬಿಟ್ಟಿದ್ದ 47 ವರ್ಷದ ನಂತರ ಕಾಂಗ್ರೆಸ್ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೆ. ಈ ವ್ಯಕ್ತಿ ಯಾವಾಗ ಒಕ್ಕಲಿಗಾದ ನನಗೆ ಗೊತ್ತಿಲ್ಲ. ಮಾತೆತ್ತರ ಸಭೆ ಸಮಾರಂಭದಲ್ಲಿ ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಯಾರ್ಯಾರು ಒಕ್ಕಲಿಗ ಲೀಡರ್ಗಳಿದ್ರು, ಅದು ಎಚ್ ಡಿ ದೇವೇಗೌಡರು ಇರ್ಬೋದು, ಕುಮಾರಣ್ಣ ಇರ್ಬೋದು, ಸದಾ ನಿಂದಿಸುವಂತ ಕೆಲಸವನ್ನು ಮಾಡಿದ. ನನ್ನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಿದ್ದ ಮನುಷ್ಯ, ವೈಯಕ್ತಿಕವಾಗಿ ದಾಳಿ ಮಾಡುವಂಥದ್ದು. ಹಾಗಾಗಿ ಕೋರ್ಟಿಗೆ ಹೋಗಿ ಕೋರ್ಟ್ PCR ಹಾಕಿದೆ, ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ, ಬರೆದಿಟ್ಕೊಳ್ಳಿ. ಆ ಮನುಷ್ಯ ನಾನು ಒಳಗಡೆ ಕಳಿಸ್ತೀನಿ. 2 ಕ್ರಿಮಿನಲ್ ಕೇಸ್ ಹಾಕಿದ್ದೀನಿ. ಇಂತಹ ವ್ಯಕ್ತಿಗಳು ಇವತ್ತು ಬಂದು ಜಾತಿಯ ತಮಟೆನ ಬಾರಿಸ್ತಾ ಇದ್ದಾರೆ. ದಯವಿಟ್ಟು ಎಚ್ಚರದಿಂದ ಇರಿ. ಇದು ಜಾತಿ ಅಲ್ಲ, ಇವತ್ತು ದೇಶ ಮುಖ್ಯ. ದೇಶ ಮುಖ್ಯ ಅಂತಂದ್ರೆ ಮೈಸೂರಿನ ಅಭಿವೃದ್ಧಿನೂ ಮುಖ್ಯ. ಮೈಸೂರಿನ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅದು ಬಿಜೆಪಿಯಿಂದ ಮಾತ್ರ ಸಾಧ್ಯ. ರಾಜಕಾರಣದಲ್ಲಿ ಏರುಪೇರು ಇರ್ತದೆ, ಅದೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ದೇಶಕ್ಕೆ ಮೋದಿಜಿ ಬೇಕು. ಬಿಜೆಪಿ ಇನ್ನೂ ಕೂಡ 50 ವರ್ಷಗಳ ಕಾಲ ಕೇಂದ್ರದಲ್ಲಿ ಆಡಳಿತ ನಡೆಸಬೇಕು. ಶಾಶ್ವತವಾಗಿ ಅಧಿಕಾರ ನನಗೆ ಇರಬೇಕು ಅಂತಲ್ಲ, ಆದ್ರೆ ಬಿಜೆಪಿ ಶಾಶ್ವತವಾಗಿ ಅಧಿಕಾರದಲ್ಲಿ ಇರಬೇಕು. ಅದನ್ನ ಅಷ್ಟೇ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನನಗೆ ಒಂದು ಸಣ್ಣ ಉದಾಹರಣೆ, ನಿಮಗೆ ಒಂದು ಚಿತ್ರಣ ನಾನು ಕೊಡ್ತೀನಿ. ಒಂದು ವೇಳೆ ಏನಾದ್ರೂ ಅಚಾತುರ್ಯ ಆಯ್ತು ಅಂತ ತಿಳ್ಕೊಳ್ಳಿ, ಕಾಂಗ್ರೆಸ್ ಅಭ್ಯರ್ಥಿಯನ್ನ ನೀವು ಯದುವೀರ್ ಅವರು ಕೂರುವಂತ ಜಾಗದಲ್ಲಿ ಅಥವಾ ಪ್ರತಾಪ್ ಸಿಂಹ ಕೂತಿದಂತ ಜಾಗದಲ್ಲಿ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಆ ಮನುಷ್ಯನ ವರ್ತನೆಯನ್ನು ನೀವು ನೋಡಿದ್ದೀರಾ? ಏನು ಇತ್ತೀಚೆಗೆ ಬಂದ್ಬಿಟ್ಟು ಒಕ್ಕಲಿಗಾಗ್ಬಿಟ್ಟಿದ್ದಾನೆ. ಯಾವಾಗ ನನ್ಗೆ ಗೊತ್ತಿಲ್ಲಪ್ಪ, ಯಾವಾಗ ಹೊಸದಾಗಿ ಜಾತಿ ಸರ್ಟಿಫಿಕೇಟ್ ಹೊಸದಾಗಿ ಕೊಡ್ತಾ ಇದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಒಕ್ಕಲಿಗಾಗೋಗ್ಬಿಟ್ಟಿದ್ದ 47 ವರ್ಷದ ನಂತರ ಕಾಂಗ್ರೆಸ್ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೆ. ಈ ವ್ಯಕ್ತಿ ಯಾವಾಗ ಒಕ್ಕಲಿಗಾದ ನನಗೆ ಗೊತ್ತಿಲ್ಲ. ಮಾತೆತ್ತರ ಸಭೆ ಸಮಾರಂಭದಲ್ಲಿ ಯಾರ್ಯಾರು ಒಕ್ಕಲಿಗ ಲೀಡರ್ಗಳಿದ್ರು, ಅದು ಎಚ್ ಡಿ ದೇವೇಗೌಡರು ಇರ್ಬೋದು, ಕುಮಾರಣ್ಣ ಇರ್ಬೋದು, ಸದಾ ನಿಂದಿಸುವಂತ ಕೆಲಸವನ್ನು ಮಾಡಿದ. ನನ್ನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಿದ್ದ ಮನುಷ್ಯ, ವೈಯಕ್ತಿಕವಾಗಿ ದಾಳಿ ಮಾಡುವಂಥದ್ದು. ಹಾಗಾಗಿ ಕೋರ್ಟಿಗೆ ಹೋಗಿ ಕೋರ್ಟ್ PCR ಹಾಕಿದೆ, ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ, ಬರೆದಿಟ್ಕೊಳ್ಳಿ. ಆ ಮನುಷ್ಯ ನಾನು ಒಳಗಡೆ ಕಳಿಸ್ತೀನಿ. 2 ಕ್ರಿಮಿನಲ್ ಕೇಸ್ ಹಾಕಿದ್ದೀನಿ. ಇಂತಹ ವ್ಯಕ್ತಿಗಳು ಇವತ್ತು ಬಂದು ಜಾತಿಯ ತಮಟೆನ ಬಾರಿಸ್ತಾ ಇದ್ದಾರೆ. ದಯವಿಟ್ಟು ಎಚ್ಚರದಿಂದ ಇರಿ. ಇದು ಜಾತಿ ಅಲ್ಲ, ಇವತ್ತು ದೇಶ ಮುಖ್ಯ. ದೇಶ ಮುಖ್ಯ ಅಂತಂದ್ರೆ ಮೈಸೂರಿನ ಅಭಿವೃದ್ಧಿನೂ ಮುಖ್ಯ. ಮೈಸೂರಿನ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅದು ಬಿಜೆಪಿಯಿಂದ ಮಾತ್ರ ಸಾಧ್ಯ.